ಟೋಟಲ್ 25 ಕಣೆ. ನಿನ್ನ ಹತ್ರ ಎಷ್ಟಿದೆ? ನನ್ನ ಹತ್ರ 18 ರೂಪೀಸ್ ಅಷ್ಟೇ ಕಣ ಇರೋದು. ಇವೆರಡು ಆಡ್ ಮಾಡಿದ್ರೆ 50 ರೂಪೀಸು ಆಗಲ್ಲ. ಪಾನಿಪುರಿಗೂ ಸಾಕಾಗಲ್ವಲ್ಲೇ? ಅಕ್ಕಿ ಕೇಳೋಣ. ಅಯ್ಯೋ ಅದಕ್ಕೆ ಗಿವ್ ಮಾಡಲ್ಲ ಕಣೋ. ಚೌಕಾಸಿ ಅಂತ ನೇಮ್ ಕೀಪ್ ಮಾಡ್ಕೊಂಡಿರೋರು ಕಾಶಿ ಗಾಡ್ಗೂ ಮನಿ ಗಿವ್ ಮಾಡಲ್ಲ. ನೋಡಿ ಮೇಡಮಿ, ಟ್ರಯಲ್ ಕಾಸ್ಟ್ ನಥಿಂಗ್, ಫ್ರೀ ಆಫ್ ಕಾಸ್ಟ್. ಸುಮ್ಮನೆ ಒಂದು ಟ್ರೈ ಮಾಡಕ್ಕೇನು? ಬಾ ಅದಕ್ಕೆ ಕೇಳೋಣ. ಇಟ್ಕೋತಿ ಎಲ್ಲ ದುಡ್ಡು. ಅದ್ಗೆ ಏನೋ ಏನಿವತ್ತು ಸ್ಪೆಷಲ್? ಬ್ರೆಡ್ ಉಪ್ಪಿಟ್ಟ? ಹೋ, ಆದ್ರೆ ಇನ್ನು ಸ್ವಲ್ಪ ಲೇಟ್ ಆಗತ್ತೆ. ಅದಕ್ಕೆ ಬ್ರೆಡ್ ಬೇಡ, ಇವಾಗ ಪಾನಿಪುರಿ ಈಟ್ ಮಾಡೋ ಟೈಮು. ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಮನೆಯಿಂದ ಹೊರಗಡೆ ಹೋಗೋದು, ಪಾನಿಪುರಿ ತಿನ್ನೋದು, ಬರೋದು, ಗೇಮ್ ಆಡ್ಕೊಂಡು ಕೂತ್ಕೊಳ್ಳೋದು. ಚೇಂಜೇ ಬೇಡವಾ ನಿಮ್ ಲೈಫ್ ಅಲ್ಲಿ? ಅಯ್ಯೋ ಅದಕ್ಕೆ ನಮ್ಮ ಹತ್ರ ಇರೋದು ಬರೀ ಚೇಂಜೆ. ಅದಕ್ಕೆ ನೋಟ್ ಕೇಳಕ್ ಬಂದಿದೀವಿ. ನೋಡಿ ಅದಕ್ಕೆ ನೀವು ಮಾಡಿದ ಬ್ರೆಡ್ ತಿಂದು 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 ನಾಲ್ಗೆ ರಸ್ಕ್ ತರ ದಪ್ಪ ಆಗ್ಬಿಟ್ಟಿದೆ. ಸ್ವಲ್ಪ ಪಾನಿಪುರಿ ತಿನ್ಕೊಂಡ್ ಬಂದ್ರೆ ಆ ಖಾರ ಪಾನಿ ನಾಲ್ಗೆ ಮೇಲೆ ಬಿದ್ರೆ ಸರಿ ಹೋಗುತ್ತೆ. ನೇರವಾಗಿ ಕೇಳಿ, ದುಡ್ಡು ಬೇಕಲ್ವಾ ನಿಮ್ಗೆ? ಎಷ್ಟು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ ಅದಕ್ಕೆ. ವೆರಿ ಇಂಟೆಲಿಜೆಂಟ್. ನನ್ನ ಹತ್ರ ದುಡ್ಡಿಲ್ಲ. ಮಹಿಳಾ ಸಂಘದ ಮೀಟಿಂಗ್ ಹೋಗಿದ್ದಾರೆ, ಬಂದ್ಮೇಲೆ ಕೇಳಿ ಕೊಡ್ತಾರೆ. ಅಯ್ಯೋ, ಅಮ್ಮ ಬರೋದು ಎಷ್ಟೊತ್ತಾಗುತ್ತೋ ಏನೋ. ಬರೋರ್ಗು ನಾವಿಲ್ಲೇ ಕಾಯಕ್ಕಾಗುತ್ತಾ ಅದಕ್ಕೆ? ನೋ, ನೀವು ಜಸ್ಟ್ 500 ರೂಪೀಸ್ ಗಿವ್ ಮಾಡಿದ್ರೆ ಸಾಕು. ನಾವು ನಿಮ್ಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಟೆಲ್ ಮಾಡಿ ಪಾನಿಪುರಿ ಈಟ್ ಮಾಡ್ಕೊಂಡು ನಿಮ್ಗೂ ಪಾರ್ಸಲ್ ಬ್ರಿಂಗ್ ಮಾಡ್ತೀವಿ. ಬೇಕಾದ್ರೆ 500 ರೂಪಾಯಿ ಸ್ಪಾನ್ಸರ್ಡ್ ಬೈ ಕುಂದಾಪುರ್ ಅಂತ ಊರ್ ತುಂಬಾ ಹೇಳ್ಕೊಂಡ್ ಬರ್ತೀವಿ. 500 ರೂಪಾಯಿ ಬೇಕಾ ನಿಮ್ಮಿಬ್ರಿಗೆ? ಜನ 1 ರೂಪಾಯಿಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾರೆ ಗೊತ್ತಾ? ಕೂಲಿ ಮಾಡ್ತಾರೆ, ಸಿಮೆಂಟ್ ಕಲಿಸ್ತಾರೆ, ಮೂಟೆ ಗಟ್ಲೆ ಮಣ್ಣನ್ನ ತಗೊಂಡೋಗಿ ಮೇಲಿಡ್ತಾರೆ, ಮನೆ ಕಟ್ಟುತ್ತಾರೆ, ಬಸ್ ಸ್ಟ್ಯಾಂಡ್ ನಲ್ಲಿ ಮೂಟೆ ಹೊರ್ತಾರೆ. ಅದು ಬರೀ 50 ರೂಪಾಯಿಗೋಸ್ಕರ. ಸೂಪರ್ 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 ಸೂಪರ್. ಇಷ್ಟು ಚೆನ್ನಾಗಿ ನೀವು ಕ್ಲಾಸ್ ತಗೋತೀರಾ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಉಪದೇಶ ಸಾಕು, 500 ರೂಪಾಯಿ ಬೇಕು. 5 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ, 500 ರೂಪಾಯಿ ಕೊಡ್ಬೇಕಾ ನಿಮ್ಗೆ? ದುಡಿದ್ ತಿನ್ನಿ, ಅದ್ರ ಬೆಲೆ ಗೊತ್ತಾಗತ್ತೆ. ಸ್ಟ್ರೈಟ್ ಆಗಿ ಒಂದು ಕ್ವೆಶ್ಚನ್ ಕೇಳ್ತೀನಿ, ಇವಾಗ ನೀವು ನಮ್ಗೆ ಗಿವ್ ಮಾಡ್ತೀರೋ ಇಲ್ವೋ? ನಾನ್ ಕೊಡಲ್ಲ. ಹಣದ ಬೆಲೆ ಗೊತ್ತಿಲ್ಲ ನಿಮ್ಗೆ. ಹೋಗಿ ಸಂಪಾದನೆ ಮಾಡಿ ದುಡಿದ್ ತಿನ್ನಿ, ಅವಾಗ ಬೆವರಿನ ಬೆಲೆ ಗೊತ್ತಾಗತ್ತೆ ನಿಮ್ಮಿಬ್ರಿಗೆ. ಶ್ರೀಹರಿ, ನಾನ್ ಅರ್ನ್ ಮಾಡಿ ನಿಂಗ್ ಪಾನಿಪುರಿ ಬೈ ಮಾಡ್ತೀನಿ. ಈ ಹೌಸ್ ಅಲ್ಲಿ ನಾವ್ ಯಾರಿಗೂ ಮನಿ ಆಸ್ ಮಾಡೋದ್ ಬೇಡ. ನಾವೇನ್ ಬೆಗ್ಗರ್ಸ? ಹೋಗ್ಲಿ ಬಿಡು ನಿಮ್ಮೆ. ಕಮ್ ಆನ್ ಶ್ರೀಹರಿ, ನಾನ್ ಅರ್ನ್ ಮಾಡಿ ನಿಂಗ್ ಪಾನಿಪುರಿ ಬೈ ಮಾಡ್ತೀನಿ. ದೊಡ್ಡದಾಗ್ ಬಂದ್ಬಿಟ್ಲು, ಯಾರು ಕೆಲ್ಸ ಕೊಡಲ್ಲ ಇವಳಿಗೆ, ದುಡ್ಡು ತಿನ್ನಿಸ್ತಾಳಂತೆ. ನಿಮಿಡಮ್ಮಿ, ಚಾಲೆಂಜ್ ಮಾಡಿ ಬಂದಿದ್ದಾಯ್ತು. ಇವಾಗ ಎಲ್ ದುಡಿತ್ಯಾ? ಹೇಗ್ ಸಂಪಾದನೆ ಮಾಡ್ತ್ಯಾ? ಹೇಗ್ ಪಾನಿಪುರಿ ಕೊಡಿಸ್ತ್ಯಾ? ಶ್ರೀಹರಿ, ನಾನ್ ವರ್ಕ್ ಮಾಡ್ತೀನಿ. ನೀನ್ ಕೆಲ್ಸಕ್ಕೆ ಸೇರ್ಕೋತ್ಯಾ? ನಿನಗೇನೆ ಬರುತ್ತೆ? ಏನು ಶ್ರೀಹರಿ ಈ ತರ ಟಾಕ್ ಮಾಡ್ತಿದ್ಯಾ? ನಾನು ಲಂಡನ್ ಇಂದ ಕಮ್ ಮಾಡಿರೋದು. ನಂಗೆ ABCD ಕಮ್ ಮಾಡುತ್ತೆ, 1 2 3 ಕಮ್ ಮಾಡುತ್ತೆ, ರೈಮ್ಸ್ ಕಮ್ ಮಾಡುತ್ತೆ, ಸ್ಟೋರಿ ಟೆಲ್ಲಿಂಗ್ ಕಮ್ ಮಾಡುತ್ತೆ. ಅಷ್ಟ್ ಬಂದ್ರೆ ಸಾಕಾ? ಕೆಲ್ಸ ಕೊಟ್ಬಿಡ್ತಾರಾ? ಚಿಲ್ಡ್ರನ್ಗೆ ಟೀಚ್ ಮಾಡ್ತೀನಿ, ನಾನ್ ಅರ್ನ್ ಮಾಡ್ತೀನಿ. ಡೈಲಿ ವೇಜಸ್ 500 ರೂಪೀಸ್ ಗಿವ್ ಮಾಡಿದ್ರೆ ಸಾಕು, ಪಾನಿಪುರಿ ಈಟ್ ಮಾಡ್ಬೋದು. ವಾಟ್ ಯು ಸೇ? ಈಗ ನಾನು ಏನ್ ಮಾಡ್ಬೇಕು? ನಿಂಗೆ ಗೊತ್ತಿರೋ ಯಾವ್ದಾದ್ರು ಸಿಂಪಲ್ ಸ್ಕೂಲ್ಗೆ ನನ್ನ ಟೇಕ್ ಮಾಡು. ನಾನಲ್ಲಿ ಟೀಚರ್ ಜಾಬ್ ಮಾಡ್ತೀನಿ. ಇಲ್ಲೇ ಒಂದು ಸ್ಕೂಲ್ ಇದೆ, ಕರ್ಕೊಂಡು ಹೋಗ್ತೀನಿ ಬಾ. ಗುಡ್. ನೀವು ಲಂಡನ್ ಇಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಆ ಕಡೆ ಇಂಗ್ಲಿಷ್ನು ಮರ್ತಿರ್ತೀರಾ, ಈ ಕಡೆ ಕನ್ನಡನೂ ಕಲ್ತಿರಲ್ಲ ಅಂತ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ನೋ, ನಾನು ಇಂಗ್ಲಿಷ್ ಟೀಚ್ ಮಾಡ್ತೀನಿ. ಅವ್ರು ಏನೇ ಕ್ವೆಶನ್ ಆಸ್ಕ್ ಮಾಡಿದ್ರು ಕನ್ನಡದಲ್ಲಿ ಆನ್ಸರ್ ಗಿವ್ ಮಾಡ್ತೀನಿ. ಈ ಭಾಷೆನೂ ಒಂಥರ ಚೆನ್ನಾಗೇ ಇದೆ. ಒಂದು ಕೆಲಸ ಮಾಡಿ, ನೀವು ಮೊದಲು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಒಂದು ಡೆಮೋ ಕ್ಲಾಸ್ ಕೊಡಿ. ನೀವು ಸ್ಪೆಲ್ಲಿಂಗ್ನ ಟೀಚ್ ಮಾಡಿ. ನಿಮ್ಮ ಟೀಚಿಂಗ್ ಸ್ಟೈಲ್ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀನಿ. ಓಕೆ, ಬನ್ನಿ. ಶ್ರೀಹರಿ, ನೀವು ಕ್ಲಾಸ್ ರೂಮಿಂದ ಆಚೆ ವೇಟ್ ಮಾಡಿ. ಬನ್ನಿ. Good morning, children. Thank you, sir. This is your new teacher, Nimmi. Good morning, sit down. Thank you, ma'am. Today ನಾನು ನಿಮಗೆ ಸ್ಪೆಲ್ಲಿಂಗ್ಸ್ ನ ಟೀಚ್ ಮಾಡ್ತೀನಿ. ನೀವು ಲರ್ನ್ ಮಾಡಬೇಕು and silent ಆಗಿ ಸಿಟ್ ಮಾಡಬೇಕು. ಓಕೆ? Yes, ma'am. What is this? No. Tall means ಎತ್ತರ, height. King means ದೊರೆ.
WAL ವಾಲ್ ಗೋಡೆ. ಓಕೆ, KING ಕಿಂಗ್ ಮೀನ್ಸ್ ದೊರೆ. ಸುಂದರವಾಗಿರುವ ಗೋಡೆನ ವಾಲ್ ಕಿಂಗ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್, ವಾಟ್ ಇಸ್ ದಿಸ್? ನೋ 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 ನೋ, IS ಐಸ್. LAND ಲ್ಯಾಂಡ್, ಐಸ್ಲ್ಯಾಂಡ್. ಐಸ್ ಇರುವ ಪ್ಲೇಸ್ ನ ಐಸ್ಲ್ಯಾಂಡ್ ಅಂತ ಕರೀತಾರೆ. ಓಕೆ, ವಾಟ್ ಇಸ್ ದಿಸ್? ನೋ 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 ನೋ, FU ಫೂ. TURE ಟುರೆ. ಟುರೆ. ನೆಕ್ಸ್ಟ್, ಚಿಲ್ಡ್ರನ್, ವಾಟ್ ಇಸ್ ದಿಸ್? ನೋ 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 ನೋ, NA ನೆ. TURE ಟುರೆ. ಸೊ ನೇಟುರೆ. ನೇಟುರೆ. ಸುನಾಮಿ. ಸುನಾಮಿ ಅಂದ್ರೆ ಫ್ಲಡ್ ವಾಟರ್ ಸೀಯಿಂದ ಹೌಸ್ ಒಳಗ್ ಕಮ್ ಮಾಡುತ್ತಲ್ಲ, ಅದಕ್ಕೆ ಸುನಾಮಿ ಅಂತ ಕರೀತಾರೆ. ಓಕೆ, ವಾಟರ್ ವಾಟರ್ ಎವ್ರಿವೇರ್. ವಾಟರ್ ವಾಟರ್ ಎವ್ರಿವೇರ್. ನಾಟ್ ಅ ಡ್ರಾಪ್ ಟು ಡ್ರಿಂಕ್. ವಾಟರ್ ವಾಟರ್ ಎವ್ರಿವೇರ್. ನಾಟ್ ಅ ಡ್ರಾಪ್ ಟು ಡ್ರಿಂಕ್. ಸೀ ವಾಟರ್ ಡ್ರಿಂಕ್ ಮಾಡಕ್ಕೆ ವೆರಿ ಬ್ಯಾಡ್. ಸ್ಟಾಪ್ ಇಟ್. ಸಾರಿ ಚಿಲ್ಡ್ರನ್, ನಡೀರಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಓಕೆ, ಥ್ಯಾಂಕ್ ಯು. ನೋಡಿ, ನೀವು ಲಂಡನ್ ಅಲ್ಲಿ ಇದ್ರಲ್ಲ, ಹಾಗಾಗಿ ನಿಮ್ಗೆ ಕನ್ನಡ ಟಚ್ಚು ಕಡಿಮೆ ಆಗೋಗಿದೆ. ಒಂದ್ ಕೆಲಸ ಮಾಡಿ, ಸ್ವಲ್ಪ ದಿವಸ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿ ಬಂದು ಕೂತ್ಕೊಳ್ಳಿ, ನೀವು ಕಲ್ತಾಗತ್ತೆ. ನಿಮ್ಮ ಹತ್ರ ಆಮೇಲೆ ಫೀಸ್ ತಗೊಳ್ಳೋದಿಲ್ಲ, ಫ್ರೀ ಆಫ್ ಕಾಸ್ಟ್. ಏನಂತೀರಿ? ಅಂದ್ರೆ ಇವ್ರ ಟೀಚಿಂಗ್ ಸರಿ ಇಲ್ಲ ಅಂತನಾ? ಹಾಗಲ್ಲ, ಒಬ್ಬೊಬ್ರದ್ದು ಒಂದೊಂದು ಟೈಪ್ ಇರುತ್ತೆ. ನೋಡಿ, ಇವರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೂಟ್ ಆಗೋದಿಲ್ಲ. ಕಿಂಡರ್ ಗಾರ್ಡನ್ ಅಂತ ಇರುತ್ತೆ, ಅಲ್ಲಿ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ, ಅಲ್ಲಿಗೆ ಬೇಕಾದ್ರೆ ಇವ್ರು ಸೂಟ್ ಆಗ್ಬೋದು. ನಾನು ಟೀಚ್ ಮಾಡಿದ್ನಲ್ಲ, ಸೊ 500 rupees ಗಿವ್ ಮಾಡ್ತೀರಾ? ಎಲ್ಲಿ ಪಾಠ ಮಾಡಿದ್ರಿ? ಫೂಟುರೆ, ನೇಟುರೆ, ಐಸ್ಲ್ಯಾಂಡ್ ಎಲ್ಲ ಟೀಚ್ ಮಾಡಿದ್ನಲ್ಲ. ಬಹಳ ಚೆನ್ನಾಗಿ ಪಾಠ ಮಾಡಿದ್ರಿ. ಅಯ್ಯರಿ, ನೀವು ಮಾಡಿರೋ ತಪ್ಪನ್ನ ಸರಿ ಮಾಡೋದಿಕ್ಕೆ ನಮ್ಮ ಮಕ್ಕಳಿಗೆ ಎಷ್ಟೋ ಟೈಮ್ ತಗೊಳತ್ತೆ, ಅಂತದ್ರಲ್ಲಿ ನಿಮಗೆ ದುಡ್ಡು ಬೇರೆ ಕೊಡಬೇಕಾ? ಹೋಗೋಗ್ರಿ. ಶ್ರೀಹರಿ, ಕಮ್ ಮಾಡೋ, ನಾವು ಬೇರೆ ಕಿಂಡರ್ ಗಾರ್ಡನ್ ಸ್ಕೂಲ್ಗೆ ಗೋ ಮಾಡೋಣ. ಓಕೆ, ಬಟ್ ಫ್ಯೂಟುರೆ ನೇಟುರೆ ಅಂದ್ರೆ ಏನೇ? ಚಾರೋ ಮಾವ ಮಾವ ಇಲ್ಲ, ಅವರಿಬ್ರು ಎಲ್ಲಿ? ಅದು ಜಾನು ಲೇಟಾಗಿ ಬರ್ತೀನಿ ಅಂತ ಕಾಲ್ ಮಾಡಿದ್ರು. ಅದು ನನಗೆ ಗೊತ್ತು. ನಾನು ಕೇಳಿದ್ದು ನಿಮ್ಮಿ ಶ್ರೀಹರಿಯಲ್ಲಿ ಅಂತ. ಪಾನಿಪುರಿ ತಿನ್ನಕ್ ಹೋಗಿರ್ಬೇಕು. ಪಾನಿಪುರಿ ತಿನ್ನೋದಕ್ಕೆ ಅವ್ರ ಹತ್ರ 500 rupees ಇಲ್ಲ ಅಂತ ನನಗೆ ಗೊತ್ತು. ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು. ನೀನು ಬೈದ್ ಕಳಿಸಿ ಅಂತ ನನಗೆ ಮೆಸೇಜ್ ಬಂದಿದ್ಯಮ್ಮ. ಅದು ಪಾನಿಪುರಿ ತಿನ್ನಕ್ ದುಡ್ಡು ಕೇಳಿದ್ರು, ನನ್ನ ಹತ್ರ ಇಲ್ಲ ಅಂತೆ. ಕೆಟ್ಟದಾಗ ಮಾತಾಡಿದ್ರು, ನನಗೂ ಸಿಟ್ಟು ಬಂತು. 5 ರೂಪಾಯಿ ಅರ್ನ್ ಮಾಡೋ ಯೋಗ್ಯತೆ ಇಲ್ಲ ಅಂತ ಬೈದ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಹೊಟ್ಟೋದ್ರು ಮಾವ. ಅವ್ರನ್ನ ಯಾಕಮ್ಮ ಬೈಯೋದಕ್ಕೆ ಹೋದೆ? ಮಕ್ಕಳವ್ರು, ಅವ್ರಿಗೆ ನಮಗೆ ಗೊತ್ತಾಗುತ್ತೆ. ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅವರು. ನಿನ್ನೆ ನಿನ್ ಮೊಬೈಲ್ಗೆ ಯಾವ್ದೋ ಕಾಲ್ ಬರ್ತಿದೆ. ಗಿವ್ ಮಾಡೋ. ಅಂಕಲ್ ಕಾಲ್ ಮಾಡ್ತಿದಾರ ಕಣೋ. ಕಟ್ ಮಾಡಿ ಬಿಸಾಕೆ. ನೀನ್ ಮಾಡಿದ ಕೆಲಸಕ್ಕೆ ಅವ್ರು ಫೋನು ರಿಸೀವ್ ಮಾಡ್ತಾ ಇಲ್ಲ. ಸುಮ್ಮನೆ ಇರಮ್ಮ ನೀನು.
ನಿಮಿಡಮಿ ಜಯಾಂಟಿ ಕಡೋರ್ ಕಿಂಡರ್ ಗಾರ್ಡನ್ ಇದು ಫೋನ್ ಮಾಡಿ ಮಾತಾಡಿದೆ ಬನ್ನಿ ಅಂದಿದ್ದಾರೆ. ಗುಡ್ ಕಣ, ನಾನು ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡಿದ್ರೆ 500 rupees ಗಿವ್ ಮಾಡ್ತಾರೆ. ಪಾನಿಪುರಿ ಈಟ್ ಮಾಡ್ಬೋದು, ಇಲ್ಲಾಂದ್ರೆ ನಮ್ಗೆ ಯಾರೋ ಮನಿ ಗಿವ್ ಮಾಡ್ತಾರೆ. ಏ ಡೋಂಟ್ ವರಿ, ವಿ ಆರ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್. ನಮ್ಮ ಪಾನಿಪುರಿ ನಾವೇ ದುಡ್ಡು ಕೊಡೋಣ. ಬಾ. So, any experience? No. ನಿನ್ನೆ ವೈ ಆರ್ ಯು ಬೀಯಿಂಗ್ ಸೋ ಹಂಬಲ್? ಟೆಲ್. ಆಕ್ಚುಲಿ ಬೇರೆ ಕಡೆ ಟೀಚ್ ಮಾಡಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ. ಆದ್ರೆ ದಟ್ ಸ್ಕೂಲ್ಸ್ ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ವಾಸ್ ವೆರಿ ಲೋ, ಯು ನೋ. ಅದಕ್ಕೆ ನಾವೇ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಒಳ್ಳೇದಾಯ್ತು. ಸೊ ವಾಟ್ ಇಸ್ ದ ಸ್ಯಾಲರಿ ಯು ಎಕ್ಸ್ಪೆಕ್ಟ್? ಜಸ್ಟ್ 500 rupees ಗಿವ್ ಮಾಡಿದ್ರೆ ಸಾಕು ಪಾನಿಪುರಿ ಈಟ್ ಮಾಡಕ್ಕೆ. ಜೋಕು. ತುಂಬಾ ತಮಾಷೆ ಮಾಡ್ತೀರಪ್ಪ ನೀವು. ಸೊ ವಾಟ್ ಆರ್ ದ ಸಬ್ಜೆಕ್ಟ್ಸ್ ಯು ಆರ್ ವೆರಿ ಮಚ್ ಎಕ್ಸ್ಪರ್ಟ್ ಇನ್? I can teach all the subjects. So I think you can take class for storytelling, rhymes, tables. Wow, Srihari, you can also join. Sure. Bunny, please. Good afternoon, children. Please sit down. Thank you, ma'am. Children, today we have a new teacher, Nimmi. Wish her. Good afternoon. Sit down. Nimmi, you can start. Yeah. Now, I will teach you ABCD. Okay? Yes, ma'am. Let's start. A, B, C, D, E, F, G. Next day morning, come to me. I will teach you ABC. Very good, Nimmi. Very good. Thank you. Please continue. Yeah. This is big A. Repeat. Big A. Okay? Next. This is small a. Okay? Repeat. This is big A. What is this? Small a. What is this? Big A. What is this? ಅಪ್ಪ ಏನಪ್ಪ ಇದು? ಚಾರು ಫೋನ್ ಮಾಡಿ ಹೇಳಿದ್ಲು. ನೋಡಪ್ಪ ಎಂತ ಕೆಲಸ ಮಾಡಿದ್ದಾರೆ, ಮಕ್ಕಳನ್ನ ಬೈದ್ ಕಳಿಸಿದ್ದಾರೆ. ಅವ್ರು ಎಲ್ಲಿ ಹೋಗಿದಾರೋ, ಏನ್ ಮಾಡ್ತಾ ಇದ್ದಾರೋ, ಈ ವಿಷಯ ಏನಾದ್ರು ಪಾಠ ಗೊತ್ತಾಯ್ತು ಅಂತಂದ್ರೆ ಕ್ಯಾಕರಿಸಿ ಮಕ್ಕಳು ಹೋಗಿದ್ದಾರೆ. ಅಲ್ಲಪ್ಪ, ಇವಳು ಹೇಳಿದ್ರಲ್ಲೂ ಏನಪ್ಪ ತಪ್ಪಿದೆ? ದುಡುಕ್ತೀನಿ ಅಂತ ಬುದ್ಧಿ ಮಾತು ಹೇಳಿದಾಳಷ್ಟೇ. ಬುದ್ಧಿಮಾತ ಹಾಗೆ ಹೇಳೋದು, ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಸ್ಟ್ರೈಟ್ ಆಗಿ ಹೇಳಿದ್ರೆ ಭಿಕ್ಷುಕರಿಗೂ ಅರ್ಥ ಆಗುತ್ತೆ. ನೀನು ಅಷ್ಟೇ ಸ್ವೀಟು, ಸ್ವಲ್ಪ ನೈಸಾಗಿ ಹೇಳ್ಬೋದಿತ್ತಲ್ವಾ? ನಾನ್ ನೈಸ್ ಆಗಿ ಹೇಳಿದ್ದು, ಅವ್ರು ಅದನ್ನ ವರ್ಟಾಗಿ ತಗೊಂಡ್ರು ಅಷ್ಟೇ. 100-200 ಅವ್ರಿಬ್ರಿಗೂ ಕೊಟ್ಟು ಕಳ್ಸಿದ್ರೆ ಏನಾಗ್ತೈತಮ್ಮ? ಅವ್ರಿಬ್ರು ಇನ್ನೂ ಮನೆ ಬಂದಿಲ್ಲ. ಹಸಿವಾದ್ರೆ ಮನೆಗ್ ಬಂದೇ ಬರ್ತಾರೆ. ಹಾ, ಅವ್ರೇನಾದ್ರೂ ಮನೆಗೆ ಬರ್ಲಿಲ್ಲ ಅಂತಂದ್ರೆ ಪಾಚೋ ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ. ಆಗ ನಾನು ಏನು ಮಾಡಕ್ಕಾಗಲ್ಲ. ಜಾನು, ನಾನ್ ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ದುಡ್ಡಿನ ಬೆಲೆ ನಿಮಗ್ ಗೊತ್ತಿಲ್ಲ ಅಂತ ಹೇಳ್ದೆ ಅಷ್ಟೇ. ಅದನ್ನ ಹೇಳೋ ಸ್ವಾತಂತ್ರ್ಯನೂ ನನ್ಗಿಲ್ವಾ? ನೀನ್ ಹೇಳಿದ್ ಕರೆಕ್ಟು. ಏಯ್, ಏನೋ ಕರೆಕ್ಟು? ನಿಮ್ಮಿ ನಾನ್ ಲಂಡನ್ ಇಂದ ಕರ್ಕೊಂಡ್ಬಂದು ಇಲ್ಲಿ ಉಳಿಸ್ಕೊಂಡಿದೀವಲ್ಲ, ಅವಳು ಯಾಕೋ ದುಡಿಬೇಕು? ನೀನ್ ಮಾಡಿದ ತಪ್ಪು. ಹೌದು ಸ್ವೀಟು, ನೀನ್ ಮಾಡಿದ ತಪ್ಪು. ಜಾನು, ನಾನ್ ಮಾಡಿದ ತಪ್ಪ? ಅಲ್ಲ ಸ್ವೀಟು, ನೀನ್ ಮಾಡಿದ ತಪ್ಪು ಅಂದ್ರೆ ಡೈರೆಕ್ಟ್ ಆಗಿ ತಪ್ಪಲ್ಲ, ಅದು ಹಿಂಗ್ ತಪ್ಪು. ಹೆಂಡತಿಗೆ ಎದುರ್ತೀಯೇನೋ? ಅಯ್ಯೋ, ನೀನು ನನ್ನ ಹಾಗೆ ಬಿಡು. ಅಯ್ಯಪ್ಪ, ನಾನ್ ನಿನ್ಕಿಂತ ವರ್ಷ್ಟು. ಹೆಂಡತಿ ಜೊತೆ ಅಮ್ಮಂಗೂ ಹೆದರ್ತೀನಿ. ಜಾಗು ಮರಿ ಫುಡ್ ಬೇಕೆ? ಫುಡ್ ಬೇಕು, ಬ್ರೆಡ್ ಬೇಕು, ಎಲ್ಲ ಬೇಕು. ಡಾಗು ಮರಿ ತೀಫು ಬಂದ್ರೆ ವಾಟು ಮಾಡುವೆ? ಲೊಳ್ 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 ಎಂದು ಬಾರ್ಕು ಮಾಡುವೆ. ಜಾಣ ಮರಿ, ನಾನು ನಿಂಗೆ ಫುಡ್ ತರುವೆನು.
ಕಾದು ಕಾದು ಸಾಕಾಗಿ ಹೋಗ್ತಾ ಇದೆ. ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಚಾರು, ಫೋನ್ ಮಾಡಮ್ಮ. ಮಾವ 10 ಸರಿ ಕಾಲ್ ಮಾಡಿದ್ದೆ, ಫೋನ್ ತೆಗಿತಿಲ್ಲ. ನಾನು ಏನ್ ಮಾಡ್ಲಿ? ನೋಡ್ದಾ ನೀನ್ ಮಾಡಿದ ಕೆಲಸ ಯಾವ ರೀತಿ ಇದೆ ಅಂತ. ಮಕ್ಳು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಎಲ್ರ ಹೋಗಿದ್ರಿ? ಅವಾಗ್ಲಿಂದ ಕಾಲ್ ಮಾಡ್ತಿದೀನಿ, ಫೋನ್ ತೆಗಿಯಕ್ಕಾಗಲ್ವಾ? ಅದಕ್ಕೆ ನೀವೇ ತಾನೇ ನಮ್ಮನ್ನ ಹೌಸ್ ಇಂದ ಔಟ್ಸೈಡ್ ಸೆಂಡ್ ಮಾಡಿದ್ದು. ನೋಡ್ದಾ ಚಾರು, ಮಕ್ಕಳ ಮೇಲೆ ಕೂಗಾಡಿ ತಪ್ಪು ಕೆಲಸ ಮಾಡ್ದೆ ನೀನು. ನಾನ್ ಏನ್ ತಪ್ಪು ಮಾಡ್ದೆ? ಜಸ್ಟ್ 5 rupees ಅರ್ನ್ ಮಾಡಕ್ ಆಗಲ್ಲ ಅಂತ ಟೆಲ್ ಮಾಡಿದ್ರಲ್ಲ, ನಾನ್ ಇವಾಗ ಅರ್ನ್ ಮಾಡ್ತಾ ಇದ್ದೀನಿ. ಸ್ಕೂಲಲ್ಲಿ ಕ್ಲಾಸ್ ಟೀಚರ್ ಆಗಿ ಜಾಯ್ನ್ ಆಗಿದ್ದೀನಿ. ಕ್ಲಾಸ್ ಟೀಚರ್ ಕೆಲಸನಾ? ಸಂಬಳ ಎಷ್ಟಮ್ಮ? ಡೈಲಿ ಪಾನಿಪುರಿಗೆ 500 rupees ಗಿವ್ ಮಾಡಿದ್ರೆ ಸಾಕು ಅಂತ ಟೆಲ್ ಮಾಡಿದ್ದೀನಿ. ವೆರಿ ಗುಡ್ ಕಂದ, ವೆರಿ ಗುಡ್. ನಾವೀಗ ದುಡಿತೀವಿ, ದುಡ್ಡು ತಿಂತೀವಿ. ಯಾವತ್ಗೇನು ಬೇಕಾಗಿಲ್ಲ, ಯಾವ ಪಾಪ ನನ್ನ ವೈಫ್ ನಮಗ್ ದುಡ್ಡು ಕೊಡ್ಬೇಕಾಗಿಲ್ಲ. ಏ ಶ್ರೀದೇವಿ, ನೀನೇನು ಆ ಪುಟ್ಟ ಮಗು ಕೈಲಿ ಕೆಲಸ ಮಾಡ್ತದ? ಒಪ್ಪ, ಇನ್ನೇನ್ ಮಾಡ್ಲಿ? ಮನೇಲಿ ದುಡ್ಡು ಕೊಡ್ಲಿಲ್ಲ, ನನ್ಗೆ ಯಾರು ಕೆಲಸ ಕೊಡ್ತಾರೆ? ನೋಡು, ನಿನ್ ಎಸ್ ಅನ್ನು ನಮ್ಮ ಆಫೀಸ್ ನಲ್ಲಿ ಪ್ಯೂನ್ ಕೆಲಸ ಕೊಡ್ತೀನಿ. ನಮ್ ಸಿಂಗಯ್ಯನಿಗೆ ಅಸಿಸ್ಟೆಂಟ್ ಕೆಲಸ ಮಾಡ್ಬೋದು. ಸೂಪರ್ ಸೂಪರ್ ಸೂಪರ್, ಎಂತ ದೊಡ್ಡ ಪೋಸ್ಟ್. ಸಿಂಗಯ್ಯನೇ ಪ್ಯೂನು, ಅವನಿಗೆ ನಾನು ಅಸಿಸ್ಟೆಂಟಾ? ಆಗಲ್ಲ. ಹೋಗ್ಲಿ ಬಿಡು ಶ್ರೀಹರಿ, ನಮ್ಗೆ ಹೆಂಗೋ ಇವಾಗ 500 rupees ಡೈಲಿ ಗಿವ್ ಮಾಡ್ತಾರಲ್ಲ, ಅದ್ ಸಾಕು ಅಲ್ವಾ? ನಿಮ್ಮಿ ಇವಾಗ ದುಡಿಯೋಕ್ ಶುರು ಮಾಡಿದಾಳೆ, ಟೀಚರ್ ಕೆಲಸ ಮಾಡ್ತಾ ಇದ್ದಾಳೆ. ವಿಶ್ ಮಾಡಪ್ಪ, ವಿಶ್ ಮಾಡಮ್ಮ. ಥ್ಯಾಂಕ್ ಯು ಪಾಪಣ್ಣ. ವಿಶ್ ಮಾಡೋ ಅಂದೆ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಸಾರಿ ನಿಮ್ಮಿ. ಓಕೆ ಅತ್ಗೆ. ಡಿಯರ್ ಸ್ಟೂಡೆಂಟ್ಸ್, ಟುಡೇ ನಾನ್ ನಿಮ್ಗೆ ಒಂದು ಮಾರಲ್ ಸ್ಟೋರಿ ಟೀಚ್ ಮಾಡ್ತೀನಿ. ಓಕೆ ಓಕೆ, ಮೊಲ ಕಮ್ ಮಾಡು. ಇವಾಗ ನಾವೆಲ್ಲ ಟಾರ್ಟಾಯ್ಸ್ ನ ಕರೆಯೋಣವಾ? ಟಾರ್ಟಾಯ್ಸ್ ಕಮ್ ಕಮ್ ಕಮ್. ಒಂದ್ಸಲ ಕಾಂಪಿಟೇಷನ್ ಆಯ್ತು. ಮೊಲ ಟಾರ್ಟಾಯ್ಸ್ಗೆ ಟೆಲ್ ಮಾಡ್ತು, ನಾನು ಈ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರ್ತೀನಿ ಅಂತ. ಅದಕ್ಕೆ ಟಾರ್ಟಾಯ್ಸ್ ಏನ್ ಟೆಲ್ ಮಾಡ್ತು, ನಾನು ನಿನ್ನನ್ನು ಡಿಫೀಟ್ ಮಾಡ್ತೀನಿ, ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರ್ತೀನಿ ಅಂತ ಟೆಲ್ ಮಾಡ್ತು. ಆಗ ಅವರಿಬ್ರು ಮಧ್ಯ ಒಂದು ರನ್ನಿಂಗ್ ರೇಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು. ಅಂಪೈರ್ 1 2 3 ಅಂತ ವಿಜಿಲ್ ಊದಿದ್ರು. ಅವಾಗ ಮೊಲ ಫಾಸ್ಟ್ ಆಗಿ ಜಂಪ್ ಮಾಡ್ತಾ 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 ಕಮ್ ಮಾಡ್ತು. ಆದ್ರೆ ಟಾರ್ಟಾಯ್ಸ್ ಸ್ಲೋ ಆಗಿ ಕಮ್ ಮಾಡ್ತಾ ಇತ್ತು. ಅದೊಂದು ಸಿ ಮಾಡಿ ಮೊಲ ಥಿಂಕ್ ಮಾಡ್ತು. ಟಾರ್ಟಾಯ್ಸ್ ಕಮ್ ಮಾಡೋದು ತುಂಬಾ ಲೇಟ್ ಆಗುತ್ತೆ ಅಂತ ಮೊಲ ಸ್ಲೀಪ್ ಮಾಡ್ತು. ಅಷ್ಟರಲ್ಲಿ ಟಾರ್ಟಾಯ್ಸ್ ಸ್ಲೋ ವಾಕ್ ಮಾಡ್ತಾ 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 ಗೋಲ್ ರೀಚ್ ಆಗೇ ಬಿಡ್ತು. ಅವಾಗ ಮೊಲ ಸಿ ಮಾಡ್ಬಿಡ್ತು. ಟಾರ್ಟಾಯ್ಸು ಫುಲ್ ಮುಂದೆ ಗೋ ಮಾಡ್ತಾ ಇತ್ತು. ಅದಕ್ಕೆ ಮೊಲ ಫಾಸ್ಟ್ ಆಗಿ ಜಂಪ್ ಮಾಡ್ತಾ 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 ಕಮ್ ಮಾಡ್ತು. ಆದ್ರೆ ಗೋಲ್ ರೀಚ್ ಆಗಿದ್ ಯಾರು? ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಸ್ಟೋರಿ ಮಾರಲ್ ಏನ್ ಗೊತ್ತಾ? ಸ್ಲೋ ಅಂಡ್ ಸ್ಟಡಿ ವೆನ್ಸ್. ಮೇಡಮ್, ಈ ಟೀಚರ್ ಬಂದ್ಮೇಲೆ ಕನ್ನಡ ಇಂಗ್ಲಿಷ್ ಎರಡೂ ಮಾತಾಡಿ ನನ್ನ ಮಗು ತಲೆ ಕೆಡಿಸಿದೆ. ಮಮ್ಮಿ ಹಂಗ್ರಿ ಆಗ್ತಾ ಇದೆ ಅಂತಾನೆ, ಫುಡ್ ಕೊಟ್ರೆ ಈಟ್ ಮಾಡಿ ಸ್ಲೀಪ್ ಮಾಡ್ತೀನಿ ಅಂತಾನೆ. ಯಾವ ಲೋಕದ ಭಾಷೆ ಇದು? ನೋಡಿ ನಿಮ್ಮಿ, ಈ ಪೇರೆಂಟ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಡು ಯು ಹ್ಯಾವ್ ಎನಿ ಆನ್ಸರ್? ಎಸ್, ನಾನು ಇಂಗ್ಲಿಷ್ ಜೊತೆಗೆ ಕನ್ನಡನು ಟೀಚ್ ಮಾಡ್ತಾ ಇದ್ದೀನಿ. ಅದು ತಪ್ಪು ಅಂತ ಟೆಲ್ ಮಾಡೋರು ಫೂಲ್ಸ್. ನೋ ಆರ್ಗ್ಯುಮೆಂಟ್ಸ್. ನನ್ನ ಮಗುನ ನಾನು ಬೇರೆ ಶಾಲೆಗೆ ಹಾಕ್ತೀನಿ, ನಾನು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು.
ಏನಾಯ್ತಮ್ಮ ಯಾಕೆ ಡಲ್ ಆಗಿದ್ಯಾ? ನಾನು ಇಂಗ್ಲಿಷು ಕನ್ನಡ ಮಿಕ್ಸ್ ಮಾಡಿ ಟಾಕ್ ಮಾಡ್ತೀನಲ್ಲ, ಅದಕ್ಕೆ ಯಾರೋ ಪೇರೆಂಟ್ ಕಮ್ ಮಾಡಿ ಗಲಾಟೆ ಮಾಡ್ಬಿಟ್ರು. ಅದಕ್ಕೆ ನನ್ನ ಸ್ಕೂಲಿಂದ ಔಟ್ಸೈಡ್ ಸೆಂಡ್ ಮಾಡ್ಬಿಟ್ರು. ಅಯ್ಯೋ ಹೋಗ್ಲಿ ಬಿಡಮ್ಮ, ಈ ಕಾಲದಲ್ಲಿ ಯಾರಮ್ಮ ಪ್ಯೂರ್ ಆಗಿ ಕನ್ನಡ ಮಾತಾಡ್ತಾರೆ? ಎಲ್ಲ ಬೆರಕೆನೆ. ಓಕೆ ಓಕೆ ಓಕೆ, ನೀವೆಲ್ಲ ಯಾಕೆ ಮಾಡಿದ್ದೀರಾ? ಇಲ್ಲಿ ಏನ್ ನಡೀತಿದ್ಯಮ್ಮ? ಅದನ್ನ ನಾನ್ ಹೇಳ್ತೀನಿ. ನಿಮ್ಮಿ ಟೀಚರ್ನ ತೆಗಿಬಾರ್ದು ಅಂತ ಮಕ್ಳೆಲ್ಲ ಗಲಾಟೆ ಮಾಡ್ತಾ ಇದೆ. ಓ ಗ್ರೇಟ್. ನಿಮ್ಮಿ ಟೀಚರ್, ನೀವು ಮಕ್ಳಿಗೆ ತುಂಬಾ ಹಿಡಿಸ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ದೊಡ್ಡ ಗೌರವ ಏನಿದೆ? ಮಕ್ಕಳು ಮನಸ್ಸು ಗೆದ್ರೆ ಶಾಲೆನೇ ಗೆದ್ದಂಗೆ. ನಮ್ಗೆ ನಿಮ್ಮಿ ಮಿಸ್ದು ಸ್ಟೈಲು ತಪ್ಪು ಅಂತ ಅನ್ಸ್ಲೇ ಇಲ್ಲ. ಮತ್ ನೀವ್ ಯಾಕೆ ನಿಮ್ಮಿಂಗ್ ತೆಗೆದ್ರಿ? ಅದೇನಂದ್ರೆ ನಮ್ ಸ್ಕೂಲಲ್ಲಿ ನಮ್ ಸ್ಟಾಫ್ ಒಬ್ರು ಒಂದ್ ವಾರಕ್ಕೆ ಅಂತ ರಜೆ ಹೋಗಿದ್ರು. ಆ ಸ್ಟಾಫ್ ಗ್ಯಾಪ್ ಅಲ್ಲಿ ನಿಮ್ಮಿ ಅವ್ರಿಗೆ ಕೆಲ್ಸ ಕೊಟ್ಟಿದ್ವಿ. ಒಂದ್ ವಾರ ರಜೆ ಮುಗೀತು, ಅದಕ್ಕೆ ಕೆಲ್ಸದಿಂದ ತೆಗೆದ್ವಿ ಅಷ್ಟೇ. ನೆಕ್ಸ್ಟ್ ಟೈಮ್ ನಮ್ ಸ್ಟಾಫ್ ಯಾರಾದ್ರೂ ರಜೆ ಹಾಕಿದ್ರೆ ಖಂಡಿತ ನಿಮ್ಮಿ ಅವ್ರ ಸರ್ವಿಸ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ನಿಮ್ಗೆ ನಾವು ಇವತ್ತಿನ 500 ರೂಪೀಸ್ ಕೊಡೋದಿತ್ತು, ಅದಕ್ಕೆ ಅದನ್ನ ಕೊಡೋಣ ಅಂತ ಬಂದೆ. ಮಕ್ಳೆಲ್ಲ ನಾವು ಬರ್ತೀವಿ ಅಂತಂದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಶ್ರೀಹರಿ, ಈ 500 ರೂಪೀಸ್ ಅಲ್ಲಿ ಪಾನಿಪುರಿ ತಿನ್ನೋಣ? ನೋ, ಚಾಕ್ಲೇಟ್ಸ್ ಬ್ರಿಂಗ್ ಮಾಡೋ, ಇವ್ರಿಗೆಲ್ಲ ಗಿವ್ ಮಾಡೋಣ.